ಈ ನಡುವೆ HAL ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ರಾಮೇಶ್ವರಂ ಕೆಫೆಯ ಮಾಲೀಕರು. ದೂರನ್ನ ಕೊಟ್ಟಿದ್ದಾರೆ ರಾಮೇಶ್ವರಂ ಕೆಫೆ ಮಾಲೀಕರು HAL ಪೊಲೀಸ್ ಸ್ಟೇಷನ್ನಲ್ಲಿ. ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟ ಆಯ್ತಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ದೂರನ್ನ ಕೊಡಬೇಕು. ಯಾಕೆಂದ್ರೆ ಅವರೇ ಮಾಲೀಕರು, ಅವರ ಹೋಟೆಲ್ನಲ್ಲೇ ಸ್ಫೋಟ ಸಂಭವಿಸಿರ್ತಕ್ಕಂಥದ್ದು. ಅವರು ಕೊಟ್ಟಿರುವಂತಹ ದೂರಿನಲ್ಲಿ ಕೆಲವು ಅಂಶಗಳಿದೆ, ಅದನ್ನು ಆಧಾರವಾಗಿಟ್ಟುಕೊಂಡು HAL ಪೊಲೀಸರು ಈಗಾಗಲೇ FIR ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ನಿನ್ನೆ ಮಧ್ಯಾಹ್ನ 12:50ರಿಂದ 1 ಗಂಟೆ ಮಧ್ಯೆ ಸ್ಫೋಟ ಆಯಿತು. ಸ್ಫೋಟದಿಂದ ಹೋಟೆಲ್ನಲ್ಲಿ ದಟ್ಟ ಹೊಗೆ ಆವರಿಸಿತು. ಅದಾದ ನಂತರ ಹಲವರು ಕುಸಿದು ಬಿದ್ದಿದ್ರು. ಅಂದರೆ ಅವ್ರಿಗೆ 9 ಜನ ಗಾಯ ಆಯ್ತಲ್ಲ, ಇವರೆಲ್ಲರೂ ಕೂಡ ಕುಸಿದು ಬಿದ್ದಿದ್ರು. ಇನ್ನೂ ಕೆಲವು ಗ್ರಾಹಕರು ಅಲ್ಲಿಂದ ಭಯಗೊಂಡು ಓಡೋದಕ್ಕೆ ಶುರು ಮಾಡಿದ್ರು. ಸ್ಫೋಟದ ರಭಸಕ್ಕೆ ಟಾರ್ಪಲ್ ಎಲ್ಲವೂ ಕೂಡ ಛಿದ್ರವಾಗಿತ್ತು. ಸ್ಫೋಟದ ಬಳಿಕ ಜಗುಲಿ ಬಳಿ ಕಳೆಗಳು ಪತ್ತೆಯಾಗಿದೆ, ನಟ್ ಬೋಲ್ಟ್ಗಳು ಪತ್ತೆಯಾಗಿದೆ. ಇದೆಲ್ಲ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಈಗೆಲ್ಲರೂ ಕೂಡ. ಸ್ಫೋಟಕ್ಕೆ ಮುನ್ನ ಶಂಕಿತ ಆರೋಪಿಯನ್ನ ಸಿಬ್ಬಂದಿ ನೋಡಿದ್ರು. ಫ್ಲೋರ್ ಮ್ಯಾನೇಜರ್ ಹರಿಹರನ್ ಕಣ್ಣಿಗೆ ಬಿದ್ದಿದ್ದ ಈ ಶಂಕಿತ ನೋಡಿದ್ದಾರೆ. FIRನಲ್ಲಿ ಎಲ್ಲ ಅಂಶಗಳನ್ನು ರಾಮೇಶ್ವರಂ ಕೆಫೆಯ ಸೂಪರ್ವೈಸರ್ ಉಲ್ಲೇಖಿಸಿದ್ದಾರೆ. ಆ ಅಂಶಗಳನ್ನು ಆಧಾರವಾಗಿಟ್ಟುಕೊಂಡು ಪೊಲೀಸರು FIR ಅನ್ನು ಮಾಡಿಕೊಂಡಿದ್ದಾರೆ. ಮತ್ತು ಆ ಶಂಕಿತನ ಚಲನವಲನ CCTV ದೃಶ್ಯಾವಳಿಗಳಲ್ಲಿ ಲಭ್ಯವಾಗಿದೆ. ಅವನು ಹೋಟೆಲ್ ಪ್ರವೇಶ ಮಾಡೋದು, ಆಮೇಲೆ ಕ್ಯಾಶ್ ಕೌಂಟ್ರಿಗೆ ಹೋಗೋದು, ಇಡ್ಲಿ ತಗೊಳ್ಳೋದು, ತಿನ್ನೋದು, ಹ್ಯಾಂಡ್ ವಾಶ್ಗೆ ಅಂತ ಹೋಗೋದು, ಅದಾದ ನಂತರ ಬಾಂಬ್ ಪ್ಲ್ಯಾಂಟ್ ಮಾಡೋದು, ನಂತರ ಅವನು ಎಸ್ಕೇಪ್ ಆಗೋದು, ಇವೆಲ್ಲವೂ ಕೂಡ CC ಕ್ಯಾಮ್ರಾದಲ್ಲಿ ಸಿಕ್ಕಿದೆ. ಆದರೆ ಅವನು ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡಿದ್ದ, ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡಿದ್ದ, ಟೋಪಿ ಹಾಕ್ಕೊಂಡಿದ್ದ. ಹಾಗಾಗಿ ಆತನ ಚಹರೆ ಅಷ್ಟು ಚೆನ್ನಾಗಿ ತೀಕ್ಷ್ಣವಾಗಿ ಗೊತ್ತಾಗಲ್ಲ. ಈ ಎಲ್ಲ ಮಾಹಿತಿಗಳು ಕೂಡ ಆಗಿದೆ ಮತ್ತು ಇದು ಫಾರ್ಮ್ಯಾಲಿಟೀಸ್ ಕೂಡ ಹೌದು. ಹಾಗಾಗಿ ಈಗ ದೂರು ದಾಖಲಾಗಿರ್ತಕ್ಕಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡಿತಾ ಹೋಗೋಣ. ನಾಗೇಶ್, ಈಗ ರಾಮೇಶ್ವರಂ ಕೆಫೆಯವರು ಸೂಪರ್ವೈಸರ್ ಕೊಟ್ಟಿರ್ತಕ್ಕಂಥ ದೂರಿನಲ್ಲಿ ಪ್ರಮುಖ ಅಂಶಗಳು ಏನೇನು? ಅರವಿಂದ್, ಬಹಳ ಪ್ರಮುಖವಾಗಿ ರಾಮೇಶ್ವರಂ ಕೆಫೆಯಲ್ಲಿ ನಿನ್ನೆ ಸ್ಫೋಟವಾದ ಬಳಿಕ ಈ ಒಂದು ಘಟನೆಯಿಂದ ಆದಂಥ ಪರಿಣಾಮಗಳ ಬಗ್ಗೆ ಈಗಾಗಲೇ HAL ಪೊಲೀಸ್ ಠಾಣೆಗೆ ಹೋಟೆಲ್ನ ಸೂಪರ್ವೈಸರ್ ಒಂದು ದೂರನ್ನು ಕೊಟ್ಟಿರುವಂಥದ್ದು. ಸೂಪರ್ವೈಸರ್ ಕೊಟ್ಟಂಥ ದೂರಿನ ಆಧಾರದ ಮೇಲೆ HAL ಪೊಲೀಸರು ಒಂದು FIR ಅನ್ನು ದಾಖಲಿಸಿಕೊಂಡು ಸದ್ಯ ತನಿಖೆಯನ್ನು ಮಾಡ್ತಿರುವಂಥದ್ದು. FIR ಅಂದರೆ ದೂರಿನ ಪ್ರತಿಯಲ್ಲಿ ಭಾಳ ವಿಸ್ತಾರವಾಗಿ ನಮೂದನ್ನು ಮಾಡಿರುವಂಥದ್ದು. ಸೂಪರ್ವೈಸರ್ ಅವನು 11:55 ಸುಮಾರಿಗೆ ಹೋಟೆಲ್ಗೆ ಎಂಟ್ರಿ ಆಗ್ತಾನೆ. ಹೋಟೆಲ್ಗೆ ಎಂಟ್ರಿ ಆದ ವ್ಯಕ್ತಿ ನೇರವಾಗಿ ಕೌಂಟರ್ಗೆ ಬರ್ತಾನೆ. ಎಲ್ಲ ಚಲನವಲನಗಳನ್ನು ಕೂಡ ಅಲ್ಲಿಯ ಸಿಬ್ಬಂದಿಗಳು ಕೂಡ ಗಮನಿಸ್ತಾರೆ ಅನ್ನುವಂಥ ಮಾಹಿತಿಯನ್ನು ಆ FIR ಅಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು. ಅದರ ಜೊತೆಗೆ ಇವನು ಅಲ್ಲಿಂದ ಹೋಟೆಲಲ್ಲಿ ತಿಂಡಿ ತಿಂದು ಆಚೆ ಹೋಗುವ ತನಕ ಪ್ರತಿಯೊಂದು ಚಲನವಲನಗಳು ಕೂಡ ಗಮನಿಸಿದ್ದೇವೆ. ಅವನ ಬ್ಯಾಗ್ ಇಟ್ಟಿರೋದು ವಿಚಾರವೂ ಕೂಡ ಆ FIR ಅಲ್ಲಿ ಪ್ರಸ್ತಾಪವನ್ನು ಮಾಡಿರುವಂಥದ್ದು. ಹಾಗಾಗಿ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಅವರು ಏನು ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ಅವೆಲ್ಲವೂ ಕೂಡ ಹೋಟೆಲ್ನಲ್ಲಿದ್ದಂಥ CCTV ಕ್ಯಾಮ್ರಾದಲ್ಲಿ ವಿಜುವಲ್ಸ್ ಸೆರೆ ಆಗಿದೆ. ಆ ವಿಜುವಲ್ಸ್ ಆಧಾರದ ಮೇಲೆ ಈಗ ಪೊಲೀಸರು ತನಿಖೆಯನ್ನು ಮಾಡ್ತಿರುವಂಥದ್ದು. ಅರವಿಂದ್, ಓಕೆ, ಸಾಮಾನ್ಯವಾಗಿ ಫಾರ್ಮ್ಯಾಲಿಟೀಸ್ಗೆ ದೂರು ಕೊಡಬೇಕು ಅಂತನಾ ಅಥವಾ ಇಲ್ದಿದ್ರೂ ಕೂಡ ಪೊಲೀಸರ ತನಿಖೆ ಮುಂದುವರಿತಾ ಇತ್ತು ಈ ಪ್ರಕರಣದಲ್ಲಿ? ಬಟ್ ಈಗ ದಾಖಲಾಗಿರುವ FIR ಆಧಾರದಲ್ಲೇ ತನಿಖೆ ಮುಂದುವರಿಯುತ್ತಾ ಅಂತ ನಾಗೇಶ್? ಅರವಿಂದ್, ಹೌದು, ಬಹಳ ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ವಿಕ್ಟಿಮ್ ಆಗಿರುವಂಥದ್ದು ರಾಮೇಶ್ವರಂ ಕೆಫೆಯ ಮಾಲೀಕರು. ಹಾಗಾಗಿ ಅವರ ಸೂಪರ್ವೈಸರನ್ನು ಕಳಿಸಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ HAL ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿರುವಂಥದ್ದು. HAL ಪೊಲೀಸ್ ಠಾಣೆಯಲ್ಲಿ ಕೊಟ್ಟಿರುವಂಥ ದೂರಿನ ಆಧಾರದ ಮೇಲೆ HAL ಪೊಲೀಸರು FIR ಅನ್ನು ದಾಖಲಿಸಿಕೊಂಡಿದ್ದಾರೆ. UAPA ಅಡಿ ಪ್ರಕರಣ ದಾಖಲಿಸಿಕೊಂಡಿರುವಂಥ ಪೊಲೀಸರು ಈಗ ತನಿಖೆಯನ್ನು ಮುಂದುವರಿಸಿದಂಥ ಈ ಒಂದು ಘಟನೆಗೆ ಅವರ ಹೋಟೆಲ್ಲೇ ಇರೋದ್ರಿಂದ ಅವರೇ ಕಂಪ್ಲೇಂಟನ್ನು ಕೊಡಬೇಕು. ಆ ಕಂಪ್ಲೇಂಟ್ ಆಧಾರದ ಮೇಲೆ ಪೊಲೀಸರು ಈಗ ತನಿಖೆಯನ್ನು ಮುಂದುವರಿಸುತ್ತಿರುವಂಥದ್ದು. ಅರವಿಂದ್, ಓಕೆ, ಶಂಕಿತ ವ್ಯಕ್ತಿ ಅಂತ ಒಂದು ಪದವನ್ನು ಬಳಸಿದ್ರಿ ನಾಗೇಶ್ ತಾವು. ಆ ಶಂಕಿತ ವ್ಯಕ್ತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರುದಾರರು ಏನಾದರೂ ಸಾಕ್ಷ್ಯ ಒದಗಿಸಿದಾರಾ ಪೊಲೀಸರಿಗೆ ಅಂತ? ಅರವಿಂದ್, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಫೋಟಗೊಂಡಂತಹ ವಿಚಾರವನ್ನು ಬಹಳ ಸ್ಪಷ್ಟವಾಗಿ FIR ಅಲ್ಲಿ ನಮೂದನೆ ಮಾಡಿರುವಂಥದ್ದು. ಸ್ಫೋಟಗೊಂಡ ಬಳಿಕ ಅಲ್ಲಾದಂಥ ಬೆಳವಣಿಗೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಆ ದೂರಿನ ಪ್ರತಿಯಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತ ಹೋಟೆಲ್ನಲ್ಲಿ ಬಂದು ತಿಂದಿರುವಂಥದ್ದು ಮತ್ತು ಆತ ಡಿಸ್ಪ್ಯಾಚ್ ಆಗಿರುವಂಥ CCTV ಏನಿತ್ತು ಆ ಹೋಟೆಲ್ನ CCTV ವಿಜುವಲ್ಸ್ಗಳನ್ನು ಕೂಡ ದೂರನ್ನು ಕೊಡುವಂಥ ಸಂದರ್ಭದಲ್ಲಿ ತನಿಖಾ ಅಧಿಕಾರಿಗಳಿಗೆ ಅವರು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಹಾಗಾಗಿ
ಪೊಲೀಸರು ಕೂಡ ಅವರು ಕೊಟ್ಟಂಥ CCTV ಫುಟೇಜು ಆತ ಹೋಟೆಲ್ನಲ್ಲಿ ಯಾವ ಟೈಮಿನಲ್ಲಿ ಎಂಟ್ರಿ ಆಗಿದ್ದಾನೆ ಮತ್ತು ಯಾವ ಟೈಮಿನಲ್ಲಿ ಎಕ್ಸಿಟ್ ಆಗಿದ್ದಾನೆ, ಆ ನಡುವೆ ಹೋಟೆಲಲ್ಲಿ ಯಾವೆಲ್ಲ ಚಲನವಲನಗಳು ಇದೆ ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾಗಿ ಆ CCTV ದೃಶ್ಯಾವಳಿಗಳಲ್ಲಿ ಪರಿಶೀಲನೆ ಮಾಡಿರುವಂಥ ಪೊಲೀಸರು ಆ CCTV ವಿಜುವಲ್ಸ್ ಮತ್ತು ಇವರು ಕೊಟ್ಟಂಥ ಮಾಹಿತಿ ಆಧಾರದ ಮೇಲೆ ಸದ್ಯ ತನಿಖೆಯನ್ನು ಮಾಡ್ತಿರುವಂಥದ್ದು. ಅರವಿಂದ್.